ಹಾಯ್ ಫ್ರೆಂಡ್, ಊಟ ಆಯ್ತಾ ಇರೋದು. ಇವತ್ತು ಭಾನುವಾರ ಆಯ್ತು ಕಾರಣ ಡ್ಯೂಟಿಗೆ ಹೋಗಿರಲಿಲ್ಲ. ನಂದು ಊಬರ್ ಪ್ರಾಬ್ಲಮ್, ಆ ಪ್ರಾಬ್ಲಮಿಂದ ಬೇರೆ ಡ್ಯೂಟಿಗಳು ಬೀಳೋ ಅಂತ ಮನೆಯಲ್ಲೇ ಇದ್ದೆ. ಅದೇ ಕಾರಣಕ್ಕೆ ಇವತ್ತು ವಿ ಮನೋಹರ್ ಸರ್ ಮಿಸ್ಸಸ್ ಕಾಲ್ ಮಾಡಿದರು, ಒಂದು ಲೋಕಲ್ ಡ್ಯೂಟಿ ಇದೆ ಬನ್ನಿ ಅಂತ. ಅದಕ್ಕೋಸ್ಕರ ಅವ್ರ ಮನೆ ಕಡೆ ಹೋಗ್ತಾಯಿದ್ದೇನೆ ಇವಾಗ. ಅದೇ ನೋಡಿ ನಮ್ಮ ಡಾರ್ಲಿಂಗ್ ಹೀಗಿದೆ. ವಾಷಿಂಗ್ ಮಾಡೋಣ ಅಂದರೆ ವಾಷಿಂಗ್ ಮಾಡೋಕ್ಕಾಗಿಲ್ಲ ಡಾರ್ಲಿಂಗ್. ಇದನ್ನು ಡ್ಯೂಟಿ ಬಂದಮೇಲೆ ವಾಷಿಂಗ್ ಮಾಡ್ಕೊಡ್ತೇನೆ. ಧೂಮ್ಧಾಮ್ ದಸರಾ. ಅದೇ ಫೈನಲಿ 2:15 ಬನ್ನಿ ಅಂತ ಹೇಳಿದ್ರು. ಆ ಟೈಮಿಂಗಿಗೆ ನಮ್ಮ ರೂಮಿಂದ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ ನೀವು ರೂಮಿಂದ. ಟೈಮ್ ಒಂದು 50 ಆಗಿದೆ. ಅಲ್ಲಿ ಹೋಗ್ತಂಗೆ ಒಂದು 15 ನಿಮಿಷ ಆಗುತ್ತೆ. ಇದು ಬಂದು ನಮ್ಮ ಬಸ್ ಸ್ಟಾಪು, ಶಾನ್ಭೋಗ್ನಳ್ಳಿ ಅಂತ. ನಾ ಇರೋದು ಆ ಏರಿಯಾ ನೋಡಿ ಫ್ರೆಂಡ್. ಅದೇ ಊಬರ್ ಏನಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಪರ್ಸ್ನಲ್ ಬಾಡಿಗೆ ಬಂದರೆ ಅದು ಬಿಡೋದು ಬೇಡ ಅಂತ ಹೋಗ್ತಾ ಇದ್ದೀನಿ ಫ್ರೆಂಡ್. ಯಾಕೆಂದರೆ ಲೋನ್ಗಳು EMI ಎಲ್ಲ ಕಟ್ಟೋದು ತುಂಬ ಕಷ್ಟ ಅಲ್ವ. ಅದಕ್ಕೋಸ್ಕರ ನೋಡೋಣ. ನಂದು 3 ಕಿಲೋಮೀಟ್ರ್ ಇದೆ, ಹೋಗ್ತಾ ಇದ್ದೀನಿ. ಬರ್ತಾ ಇದ್ದೀನಿ. ಇಲ್ಲ ನೈಸ್ ರೋಡ್ ಹತ್ರ ಇದ್ದಾನೆ, ಬನ್ನೇಟ ನೈಸ್ ರೋಡ್ ಹತ್ರ. ಮುಂದೆ ಅವ್ರದ್ದು ಅಂಜನಾಪುರ ವಜ್ರಮನಿ ಎಸ್ಟೇಟ್ ಇದೆ ಅಲ್ವಾ, ಆ ಕಡೆ ಬರುತ್ತೆ ಮನೆ ಅವ್ರದ್ದು. ಅದೇ ತೋರಿಸ್ತೀನಿ ಒಂದು 2 ನಿಮಿಷ ಹಾಗೆ. ಇವಾಗ ಆಲ್ಮೋಸ್ಟ್ ಬಂದೆ. ಇದು ಬಂದು ಬನ್ನೇಟ ನೈಸ್ ರೋಡು ನೋಡಿ. ರೋಡು ಈ ರೋಡೇನಾ? ಇದು ಒಂದು ವಜ್ರಮನಿ ಎಸ್ಟೇಟ್ ರೋಡು, ವಜ್ರಮನಿ ಮನೆ ರೋಡು. ಇದೇ ಫೈನಲಿ ಬಂದೆ ನೋಡಿ. ಇಲ್ಲಿ ಬಂದಿದ್ರೆ ಇದೇ ಮನೆ ಅವ್ರದ್ದು. ಬಟ್ ಇದು ಅವ್ರ ಕಾರು, ಬಟ್ ಇದು ಅವ್ರ ಮನೆ ಇದಾದೇಳಿ ನನಗೂ ಕನ್ಫ್ಯೂಸ್ ಆಗ್ತಾಯಿದೆ. ಹಾಂ, ಇದೇ ಮನೆ ನೋಡಿ. ಇದೇ ಮನೆ ಅವ್ರದ್ದು. ಅಲ್ಲಿ ಬಂದ ಇದು ಫೈನಲಿ. ಕಾರ್ ಟರ್ನ್ ಮಾಡೋಕ್ಕೆ ಜಾಗ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮುಂದೆ ಹೋಗಿ ಬರೋಣ ಅಂತ ಬರ್ತಾಯಿದ್ದಾನೆ. ಇದು ಅವ್ರ ಮನೆ ತೋರಿಸ್ತೀನಿ. 1 ನಿಮಿಷ ಅಲ್ಲಿ ನಿಲ್ಲಿಸಿ ಗಾಡಿ ತೋರಿಸ್ತೀನಿ ಕೆಳಗಿರೋದು. ಇದನ್ನು ನೋಡಿ, ವಿ ಮನೋಹರ್ ಸರ್ ಮನೆ. ಅದೇ ಫೈನಲ್ ಇಲ್ಲಿ ಬಂದಾಯ್ತು. ಅವ್ರು ಹೇಳಿದ್ರು 2 ಕಾಲಿಗೆ ಬಾ ಅಂತ. ಇವಾಗ ಬಂದು ಟೈಮು 2:05 ಆಗಿದೆ.
ನಿಮಗೆ ಕಾಣ್ತಾರ ಫ್ರೆಂಡ್ ನೋಡಿ. ಫೈನಲ್ ನಮ್ಮ ಡಾರ್ಲಿಂಗ್ ಇಲ್ಲಿ ಬಂದು ನಿಂತೆ ಅವ್ರ ಮನೆ ಹತ್ರ. ಹಾಂ ಮೇಡಮ್, ಮನೆ ಹತ್ರ ಇದ್ದೇನೆ ಇವಾಗ. ಬಂದ್ರಾ ನೀವು? ಓಕೆ ಓಕೆ. ಯಾವ ಗಾಡಿ ನಿಮ್ದು? ಅದೇ Ertiga ಮೇಡಮ್, ಮನೆ ಹತ್ರನೇ ಇದೆ. ಆಯ್ತು, ಒಂದೇ ನಿಮಿಷ ಕೆಳಗೆ ಬಂದ್ವಿ. ಹಾಂ ಸರಿ ಓಕೆ, ಬನ್ನಿ ನಾನು ಇವ್ರು ಕೆಳಗೆ ಬರ್ತೀವಿ, ಇಮಿಡಿಯೇಟ್ ಹೊರಡ್ತಾ ಇರೋದು. ಸರಿ ಮ್ಯಾಮ್. ಓಕೆ ಓಕೆ ಥ್ಯಾಂಕ್ ಯು. ಹಾಂ